ಸರ್ ಹೇಗೆ ಸರ್ ಈಗ ಸಂಬಂಧಪಟ್ಟಂಗೆ ಸರ್ ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ವಿಚಾರಗಳನ್ನ ಪದೇ ಪದೇ ಹೇಳ್ತಾ ಇದ್ದೀರಾ. ಸೊ ಯಾವ ಥರ ಅನ್ಯಾಯ ಆಗಿದೆ ನೋಡಿ, ಇದನ್ನ ನೂರಾರು ಬಾರಿ ಹೇಳಿದ್ದೇನೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ ಕೊಡ್ತಾ ಇರೋದು ಕೇವಲ ಕರ್ನಾಟಕ ಸರ್ಕಾರ ಅಲ್ಲ, ಇದು ಸ್ಪಷ್ಟ. ಯಾಕೆಂದ್ರೆ ಈ ರಾಷ್ಟ್ರದ ಎಲ್ಲಾ ಸರ್ಕಾರಗಳು ಕೊಡ್ತವೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಖರ್ಚು ಮಾಡಬೇಕು ಮಾಡ್ತವೆ. ಆದ್ರೆ ಒಂದು ಸದುದ್ದೇಶಕ್ಕಾಗಿ ಇದೇ ಸಿದ್ದರಾಮಯ್ಯನವರು, ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು, ಒಂದು ಆಕ್ಟ್ ಅನ್ನು ತಂದ್ರು. ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಜಾರಿಯಲ್ಲಿರುವ ಒಂದು ಆಕ್ಟ್ ಅನ್ನ ಇಲ್ಲಿ ತಂದು ಆ ಏನು SCP TSP ಹಣ ಇದೆಯೋ ಅದು ದುರುಪಯೋಗ ಆಗಬಾರ್ದು. ಬೇರೆ ಬೇರೆ ಇಲಾಖೆಗಳಿಗೆ ಅಂದ್ರೆ ಅದನ್ನ ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನ ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆಕ್ಟ್ ತಂದು ದಲಿತರ ಹಣ ದಲಿತರಿಗೇ ಖರ್ಚು ಮಾಡಬೇಕು, ಅವರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳ್ತಾರೆ. ಇಲ್ಲಿಯವರೆಗೂ ಸರಿ ಇದೆ. ಆದ್ರೆ ಪ್ರಶ್ನೆ ಇರೋದು SCP TSP ಹಣ ದಲಿತರ ಉದ್ಧಾರಕ್ಕೆ ಅಸೆಟ್ ಕ್ರಿಯೇಷನ್ಗೆ ಮಾತ್ರ ಇರಬೇಕು. ನೀವೇನು ಗ್ಯಾರಂಟಿಗಳಿಗೆ ಅಂತೇಳಿ ಇವತ್ತು ಬಳಕೆ ಮಾಡ್ತಿದ್ದೀರಿ, ಅದು ನಿಮ್ಮ ಕಾನೂನು, ನಿಮ್ಮ ಆಕ್ಟಿನ ವಿರುದ್ಧವಾಗಿ ನೀವೇ ನಡ್ಕೊಳ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅದು ಸರ್ವರಿಗೂ ಕೂಡ, ಅದರಲ್ಲಿ ದಲಿತರ ಪಾಲು ಇದೆ. ದಲಿತರಿಗೆ ನೀವು ಅದರಲ್ಲಿ ಪಾಲು ಕೊಡ್ತಾ ಇಲ್ಲ. ದಲಿತರ ಹಣ ದಲಿತರಿಗೆ ಅಂತ ವಂಚನೆ ಮಾಡಿ ಮೋಸ ಮಾಡಿ ಅವರನ್ನು ಒಪ್ಪಿಸಿ ನೀವು ಅವರಿಗೆ ಮೋಸ ಮಾಡ್ತಾ ಇದ್ದೀರಿ. ಇದು ಅನೇಕರಿಗೆ ಅರ್ಥ ಆಗಿಲ್ಲ. ಈಗ ಸಂಘಟನೆಗಳ ಮುಖಂಡರಿಗೂ ಕೂಡ ಅರ್ಥ ಆಗಿದೆ. ಅದರಿಂದಲೇ ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಅವರೆಲ್ಲರೂ ಸೇರಿದ್ದಾರೆ. ರಾಜ್ಯಾದ್ಯಂತ ಒಂದು ಹೋರಾಟ ಜನಾಂದೋಲನ ಮಾಡಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಆದ್ರಿಂದ ಈಗ ಅವರು ತೀರ್ಮಾನ ಮಾಡಿದ್ರು, ಸುಮಾರು 10 ಗ್ರೂಪ್ಗಳಾಗಿ ತಂಡಗಳಾಗಿ ಅವರು ಒಂದು ವಾರದೊಳಗಡೆ ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾರೆ, ಜನಾಂದೋಲನವನ್ನ ರೂಪಿಸಲಿಕ್ಕೆ ಮಾಡ್ತಾರೆ. ಎಲ್ಲ ಆದ್ಮೇಲೆ ರಾಜ್ಯದ ಈ ನಗರದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸಮುದಾಯದ ಜನರನ್ನ ಸೇರಿಸಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಕೂಡ ಸುಮ್ಮನೆ ಇರೋದಿಲ್ಲ, ಕೋರ್ಟ್ಗೆ ಇದನ್ನ ಹಾಕಿ, ಯಾಕಂತಂದ್ರೆ ಆಕ್ಟ್ ವೈಲೇಷನ್ ಈ ಸರ್ಕಾರವೇ ಮಾಡಿದಾಗ ಸರ್ಕಾರವನ್ನೇ ತಂದು ಕಟಕಟೆಯಲ್ಲಿ ನಿಲ್ಲಿಸತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಇವತ್ತು ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ದಲಿತರಿಗಾಗಿರ್ತಕ್ಕಂಥ ಈ ಅನ್ಯಾಯವನ್ನ ನಾವು ಸರಿಪಡಿಸಬೇಕು, ಅವರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಿದ್ವಿ. ನಮ್ಮ ಜೊತೆಗೆ ಈಗ ಎಲ್ಲ ದಲಿತ ಮುಖಂಡರುಗಳು ಸಂಘಟನೆಗಳು ಎಲ್ಲ ಸೇರ್ಕೊಂಡಿರೋದ್ರಿಂದ ಹೆಚ್ಚಿನ ಶಕ್ತಿ ಬಂದಿದೆ. ರಾಜ್ಯಾದ್ಯಂತ ನಮ್ಮ ಹೋರಾಟ ಹೀಗೆ ಮುಂದುವರಿದೆ. ಕಾನೂನು ಹೌದು. ಯಾಕೆಂದ್ರೆ ಈಗ ಎಲ್ಲಿ ಆಕ್ಟ್ ಇಲ್ವೋ ಅಲ್ಲಿ ನೀವು ಕಾನೂನು ಹೋರಾಟ ಮಾಡಕ್ ಬರಲ್ಲ, ಅಲ್ಲಿ ಕಟ್ಟಳೆ ಇಲ್ಲ, ಇದಕ್ಕೆ ಹೀಗೆ ಮಾಡ್ಬೇಕು ಅಂತ. ಅದರಿಂದಾಗಿ ನಡೆದು ಹೋಗ್ತಾ ಇದೆ. ಬಟ್ ನೀವೇ ಕಟ್ಟಳೆ ಮಾಡಿ ನೀವೇ ವೈಲೇಟ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ತಪ್ಪಿನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ. ಈಗ ಮುಸ್ಲಿಮರಿಗೆ 4% ಬಿಲ್ ಅಲ್ಲಿ ತಿದ್ದುಪಡಿ ಆಗಬೇಕು, ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಒಳ ಮೀಸಲಾತಿ ಬಗ್ಗೆ ಒಂದು ಚಕಾರ ಎತ್ತಿಲ್ಲ, ಬಜೆಟ್ ನಲ್ಲಿ ಮಾಡ್ತೀವಿ ಅನ್ನುವಂತ ಘೋಷಣೆ ಕೂಡ ಮಾಡಲಿಲ್ಲ. ಮಾಡೋದು ಇಲ್ಲ ಇವರು. ಯಾಕೆ ಅಂತಂದ್ರೆ ನಿನ್ನೆ ಒಂದು 7 ಜನರನ್ನ ಬಂಧಿಸಿದ್ದಾರೆ. ಅವ್ರು ಏನ್ ಮಾಡಿದ್ದು? ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ಇಲ್ವಲ್ಲ. ಆದ್ರೆ ಅಂದವ್ರನ್ನೆಲ್ಲ ನೀವು ರಕ್ಷಣೆ ಮಾಡ್ಕೊಂಡು ಜೊತೆಲಿ ಇಟ್ಕೋತೀರಿ. ಅವ್ರು ಬಂದು ನಮ್ಗೆ ಕಷ್ಟ ಇದೆ, ನಮ್ಗೆ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸ್ಕೊಡಿ ಅಂತೇಳಿ ನಿಮ್ಮ ಗಮನ ಸೆಳೆಯಕ್ ಮಾಡಿದಾಗ ಅವ್ರನ್ನ ತಗೊಂಡೋಗಿ ಜೈಲಿಗಿಟ್ಟಿದ್ದೀರಿ ನೀವು. ಇವರು ಕೋರ್ಟ್ ಆದೇಶ ಬಂದರೂ ಕೂಡ ಇವರು ಏನೂ ಕೂಡ ಇವತ್ತಿನವರೆಗೆ ಕ್ರಮ ಜರುಗಿಸಿಲ್ಲ. ಕಂಡು ಇದನ್ನ ಹಿಂಗೆ ತಗೊಂಡೋಗ್ಲಿಕ್ಕೆ ನೋಡ್ತಿದ್ದಾರೆ. ಒಟ್ಟಿಗೆ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅನ್ನೋದನ್ನ ಸ್ಪಷ್ಟವಾಗಿ ಈಗ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳು ದಲಿತರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರನ್ನೇ ಈಗ ಪ್ರೇರೇಪಣೆ ಮಾಡಿ ಸಿದ್ದರಾಮಯ್ಯನವರು ದಲಿತರನ್ನೇ ಎತ್ತಿಕಟ್ಟಿ ದಲಿತರನ್ನ ದಮನ ಮಾಡತಕ್ಕಂಥ ಕೆಲಸವನ್ನ ಅವ್ರ ಕೈಲೇ ಮಾಡಿಸ್ತಾ ಇದ್ದಾರೆ. ಸರ್, ನೀವು ಒಂದು ಮಾತು ಹೇಳಿದ್ರಿ, ದಲಿತರ ಹಣ ತಿಂದಿದ್ದಕ್ಕೆ ಸಿದ್ದರಾಮಯ್ಯನವರು ವೀಲ್ ಚೇರ್ ನಲ್ಲಿ ಬರ್ತಿದ್ದಾರೆ ಅಂತ. ಅದಕ್ಕೆ ಬಹಳಷ್ಟು ಒಂದು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇಲ್ಲ, ಅದು ಕೇಳಬೇಕು ಅಂತ ಇಲ್ಲ. ನಿನ್ನೆನೆ ನಾನು ಕ್ಷಮೆ ಕೇಳಿದೆ ಅದಕ್ಕೆ. ಯಾಕೆ ಅಂತ ಹೇಳ್ತೀನಿ, ಒಬ್ಬರನ್ನು ವೈಯಕ್ತಿಕವಾಗಿ ತಗೊಳ್ಳೋದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಅದೇನಾಯ್ತು, ಆ ದಲಿತ ಸಮುದಾಯಗಳೆಲ್ಲ ಸೇರಿದ್ರು. ನಾವೊಂದು ದೊಡ್ಡ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಕಾರ್ಯಕ್ರಮ, ಜನ ಕೂಗಿದ್ರು,
ನೋಡಿ, ನಮ್ಮ ದುಡ್ಡು ತಿಂದಿದ್ದಕ್ಕೆ ಅವ್ರ ಗಂಟ್ಲೆ ಈಗ ಹೊರಡ್ತಾ ಇಲ್ಲ, ಅವ್ರು ಈಗ ವೀಲ್ ಚೇರ್ನಲ್ಲಿ ಕುಂಟ್ಕೊಂಡು ಓಡಾಡಂಗೆ ಆಗ್ಬಿಟ್ಟಿದೆ ಅಂತ. ಅದನ್ನು ನಾನು ಸೆಕೆಂಡ್ ಮಾಡಬಾರ್ದಾಗಿತ್ತು. ನಾನು ಅದನ್ನ ಏನ್ ಮಾಡ್ಬಿಟ್ಟೆ, ಹೌದೌದು ನಿಜ ಅವ್ರು ವೀಲ್ ಚೇರ್ನಲ್ಲಿ ಓಡಾಡ್ತಾರೆ ಅಂದ್ಬಿಟ್ಟೆ. ನಾನು ತಪ್ಪಾಯ್ತು, ಅದನ್ನು ಅನ್ನಬಾರ್ದಾಗಿತ್ತು ನಾನು. ಯಾಕೆಂತಂದ್ರೆ ವೈಯಕ್ತಿಕವಾಗಿ ತಗೊಳ್ಳಿ, ನಾವು ವ್ಯಕ್ತಿಯನ್ನು ಗೌರವಿಸಬೇಕು. ವಿಷಯ ಯಾವುದೇ ಬೇರೆ ಇರಬಹುದು. ಈ ರೀತಿ ಅನ್ಯಾಯ ಆದಾಗ ನಾವು ಮಾಡಿದ್ರು ಹೋರಾಟ ಮಾಡ್ತಾರೆ, ಅವ್ರು ಮಾಡಿದಾಗೂ ನಾವು ಹೋರಾಟ ಮಾಡ್ತೀವಿ. ಅದು ಸರಿ ಇದೆ. ಅದರಿಂದಾಗಿ ಅದನ್ನು ಯಾರು ಸೀರಿಯಸ್ ಆಗಿ ತಗೊಳ್ಬಾರ್ದು, ಅವರು ಕೂಡ ತಗೊಂಡಿಲ್ಲ. ಬಿಜೆಪಿಯಲ್ಲಿ ಒಂದು ಈಗ ಮೊನ್ನೆ ಅಷ್ಟೇ ಕೂಡ ವಿಜೇಂದ್ರ ಅವರೆಲ್ಲ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಅನುದಾನ ವಿಚಾರ ನೀವೆಲ್ಲ ಕೂಡ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟ ಭೇಟಿಯಾಗಿದ್ರು. ಆದ್ರೆ ಯತ್ನಾಳ್ ಅವರು ಹೇಳ್ತಿರುವಂತದ್ದು ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ದೇ ಪಕ್ಷದವರು, ಹಾಗಾಗಿ ಧ್ವನಿ ಇರ್ತಲ್ಲ ಸರಿಯಾಗಿ ಸರ್ಕಾರದ ವಿರುದ್ಧ. ಏನ್ ನೋಡಿ, ಅವರು ಬಹಳ ಹಿರಿಯರು. ನಾನು ಅವರನ್ನ ಕ್ರಿಟಿಸೈಸ್ ಮಾಡೋದಾಗ್ಲಿ, ಅವರ ಮಾತನ್ನ ವಿರೋಧಿಸೋದಾಗ್ಲಿ ನನ್ನ ಕೆಲಸ ಅಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥ ಕೆಲಸ ನಡೀತಾ ಇದೆ. ಕೆಲವು ಕಾಂಗ್ರೆಸ್ಸಿನ ಶಾಸಕರಿಗೆ ಹಣ ಸಿಗ್ತಾ ಇದೆ, ಕೆಲವರಿಗೆ ಬಿಜೆಪಿಯ ಶಾಸಕರಿಗೆ ಸಿಗ್ತಾ ಇಲ್ಲ. ಇದು ತಾರತಮ್ಯ ಮಾಡ್ತಾ ಇದ್ದಾರೆ. ಮತ್ತೆ ನೀವ್ಯಾಕೆ ನಮ್ಗೆ ರಿಸ್ಕ್ ಬರ್ತಾ ಇಲ್ಲ ಅಂತೇಳಿ ಅಶೋಕ್ ಅವರನ್ನ ಮತ್ತು ನಮ್ಮ ಅಧ್ಯಕ್ಷರನ್ನ ವಿಜೇಂದ್ರ ಅವರನ್ನ ಶಾಸಕರು ಕೇಳಿದ್ದಾರೆ. ಒಂದು ಸಾರಿ ಕೇಳ್ಬಿಡೋಣ, ಕೇಳಿನೂ ಕೊಡ್ಲಿಲ್ಲ ಅಂತಂದ್ರೆ ಆಮೇಲೆ ಹೋರಾಟ ಮಾಡೋಣ ಅಂತೇಳಿ ಅವರು ತೀರ್ಮಾನ ಮಾಡಿದ್ರಿಂದ ಈಗ ಅವ್ರ ಗಮನಕ್ಕೆ ತರದೆ ನಾವು ಹೋರಾಟ ಮಾಡಿದ್ರೆ ಅದಕ್ಕೆ ಇದು ಸರಿಯಲ್ಲ. ಒಂದ್ ಸಾರಿ ಹೋಗಿ ಕೇಳ್ಬಿಡೋಣ ಅನ್ನೋ ಕಾರಣಕ್ಕೆ ಕೇಳಿದ್ದಾರೆ. ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದ್ರೂ ಅವ್ರು ಏನ್ ಹೇಳಿದ್ದಾರೆ, ಒಂದೊಂದು ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 200 ಕೋಟಿಯಷ್ಟು ಈ ರೀತಿ ಗ್ಯಾರಂಟಿ ಮೂಲಕ ಹಣ ಬರ್ತಾ ಇದೆ, ಅದರಿಂದ ಬೇರೆ ಯಾವುದು ಹಣ ಕೊಡೋ ಅವಶ್ಯಕತೆ ಇಲ್ಲ, ಹೋಗ್ರಿ ಅನ್ನೋ ರೀತಿ ಮಾತಾಡಿದ್ದಾರೆ. ಹಂಗಾದ್ರೆ ನಾನು ಕೇಳ್ತೇನೆ, ನೀವು ಗ್ಯಾರಂಟಿಗಳಲ್ಲೇ ಈ 5 ವರ್ಷನ ದುಡಿಬಿಡೋರ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಹಂಗಾದ್ರೆ ಅಭಿವೃದ್ಧಿನೇ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬರೀ ಗ್ಯಾರಂಟಿಯಲ್ಲಿ ನೀವು ಮಾಡೋಂಥದ್ದೇನು? ಇದು ಪ್ರಜಾಪ್ರಭುತ್ವ, ಸಂವಿಧಾನದ ತಳಗಡೆ ನೀವು ಕೆಲಸ ಮಾಡ್ತಕ್ಕಂಥವ್ರು ಅಭಿವೃದ್ಧಿ ಮಾಡಬೇಕು. ಇಲ್ಲ ಅಂತಂದ್ರೆ ಜನ ಕಂಗೆಟ್ರೆ ನೀವು ಮನೆಗೆ ಹೋಗ್ತೀವಿ. ರಾಜಕಾರಣಕ್ಕೆ ಯಾವಾಗ ತೆರೆ ಬೀಳುತ್ತೆ ಸರ್ ಬಿಜೆಪಿ? ಸದ್ಯದಲ್ಲೇ ಎಲ್ಲವೂ ಸರಿ ಹೋಗುತ್ತೆ. ಯಾರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಹೆಂಗೆ ಸರ್? ನೋಡಿ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೋ ನಾವೆಲ್ಲ ಅದನ್ನ ಫಾಲೋ ಮಾಡೋರೇ ಹೊರತು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ.